ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ, ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತು ಝೂಗೆ ಲೋಟಸ್ ಪ್ಲ್ಯಾಂಟ್ಸ್ನ ಕೊಟ್ಟೆ, ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಬೇಕಾಗಿತ್ತು. ಮತ್ತು ಇಲ್ಲಿ ನೋಡಿ, ಬೆಳಗ್ಗೆನೇ ಬಂದಿದ್ದೀನಿ, 8:20 ಆಗಿದೆ ಟೈಮು. ಅಡೇನಿಯಮ್ಸ್ ಅಲ್ಲಿ ಎಲ್ಲ ಹೊಸ ಹೊಸ ಕಲರಲ್ಲೆಲ್ಲ ಫ್ಲವರಿಂಗ್ ಶುರುವಾಗಿದೆ. ಈಗ ಬೇಸಿಗೆ ತುಂಬ ಜಾಸ್ತಿ ಇರೋದ್ರಿಂದ, ಬಿಸಿಲು ಜಾಸ್ತಿ ಇರೋದ್ರಿಂದ ಅಡೇನಿಯಮ್ಸಲ್ಲಿ ತುಂಬ ಫ್ಲವರಿಂಗ್ ಆಗುತ್ತೆ ಈ ಟೈಮಲ್ಲಿ. ಮತ್ತು ಇದನ್ನು ಡೆಸರ್ಟ್ ರೋಸ್ ಅಂತಲೂ ಕರೀತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಮರೂನ್ ಶೇಡ್ ಇದು. ತುಂಬ ಚೆನ್ನಾಗಿದೆ ಈ ಕಲರು. ಗ್ರಾಫ್ಟೆಡ್ ಪ್ಲ್ಯಾಂಟ್ ಇದು. ತುಂಬ ಜನಕ್ಕೆ ಈ ಗಿಡ ಇಷ್ಟ ಆಗಲ್ಲ. ಅದು ಯಾಕೆ ಅಂತ ಮೇಂಟೈನ್ ಮಾಡೋಕ್ಕೆ ಆಗಲ್ಲ ಅಂತನೋ, ಇಲ್ಲ ಅಂತಂದರೆ ಅದ್ರದ್ದು ಕೋಡೆಕ್ಸ್ ಇರುತ್ತಲ್ಲ, ಅದ್ರದ್ದು ಬುಡ ಇದೆಯಲ್ಲ, ಅದು ಕೊಳ್ತೋಗ್ಬಿಡುತ್ತೆ ಕೆಲವು ಟೈಮಲ್ಲಿ. ಹಾಗಾಗಿ ಸ್ವಲ್ಪ ಜನಕ್ಕೆ ಈ ಗಿಡಗಳು ಇಷ್ಟ ಆಗಲ್ಲ. ನನ್ನ ಎಕ್ಸ್ಪೀರಿಯೆನ್ಸು ಸ್ವಲ್ಪ ಜನ ಹೇಳ್ತಾರೆ ನನ್ನ ಗಾರ್ಡನ್ ನೋಡೋಕ್ಕೆ ಬಂದಾಗ. ಮತ್ತು ತುಂಬ ಇದರಲ್ಲಿ ಎಲೆಗಳೇ ಇರಲ್ಲ, ತುಂಬ ಹೂವೇ ಜಾಸ್ತಿ ಇರುತ್ತೆ. ಈ ಗಿಡಗಳು ತುಂಬ ಇದೆ ನನ್ನಲ್ಲಿ. ಹಾಗೆ ನನಗೆ ತುಂಬ ಖುಷಿ ಕೊಡುತ್ತೆ. ಇದರಲ್ಲಿ ಒಂದು ಡಾರ್ಕ್ ಪಿಂಕ್ ಇದೆ, ಮತ್ತು ಲೈಟ್ ಪಿಂಕ್, ಮತ್ತು ತುಂಬ ಥರ ವೆರೈಟಿ ಬರುತ್ತೆ ಇದರಲ್ಲಂತೂ. ನನಗೆ ಟೆರೆಸ್ ಮೇಲೆ ತುಂಬ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ತುಂಬ ಗಿಡಗಳನ್ನ ಇಟ್ಕೊಳ್ಳೋಕ್ಕೆ ಆಗಲ್ಲ. ಮತ್ತು ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನೆಟ್ಟು ಹಾಕಿರೋದು. ಯಾಕೆ ಅಂದರೆ ಪಾರಿವಾಳಗಳು ತುಂಬ ಇದೆ ನಮ್ಮ ಟೆರೆಸಲ್ಲಿ, ತೊಂದರೆ ಕೊಡುತ್ತೆ. ವಾಷಿಂಗ್ ಏರಿಯಾ ಇದೆ ಆ ಸೈಡು, ಆವಾಗ ಅಲ್ಲಿ ಹೋಗಿ ತುಂಬ ಅದೆಲ್ಲ ಪಿಕ್ಕೆಗಳೆಲ್ಲ ಇಡೋದ್ರಿಂದ ಹೀಗೆ ನಾನು ನೆಟ್ ಹಾಕಿಸ್ಕೊಂಡಿದ್ದೀನಿ. ಮತ್ತು ಝೂಗೆ ಒಂದಷ್ಟು ಪ್ಲ್ಯಾಂಟ್ಸ್ಗಳನ್ನ, ತಾವರೆ ಗಿಡಗಳು ಮತ್ತು ವಾಟರ್ ಲಿಲ್ಲಿಗಳ ಪ್ಲ್ಯಾಂಟ್ಸ್ನ ಲಾಸ್ಟ್ ವೀಕ್ ತೊಗೊಳಕ್ಕೆ ಅಂತ ಬಂದಿದ್ದರು ಝೂನವರು. ಅವ್ರಿಗೆ ನಾನು ಸುಮಾರು ಪ್ಲ್ಯಾಂಟ್ಸ್ ಕೊಟ್ಟೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ತುಂಬ ಥರದ್ದು ಅಡೇನಿಯಮ್ಸ್ ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಇವತ್ತು ಅದ್ರ ಜೊತೆಗೆ ಝೂಗೆ ಗಿಡಗಳನ್ನ ಕೊಟ್ಟಿರೋದ್ರ ಜೊತೆಗೆ ಒಂದಷ್ಟು ಗಾರ್ಡನಿಂಗ್ ವಿಚಾರಗಳನ್ನ, ಮತ್ತು ಟಿಪ್ಸ್ಗಳು, ಮತ್ತು ಗಿಡಗಳನ್ನ ಬೆಳೆಸೋರಿಗೆ ಮತ್ತು ಗಾರ್ಡನಿಂಗ್ ಮಾಡೋರಿಗೆ ಒಂದಷ್ಟು ಉಪಯೋಗ ಆಗುವ ಮಾಹಿತಿಗಳ ಜೊತೆ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಮಲ್ಲಿಗೆ ಹೂ ತುಂಬ ಬಿಡ್ತಾ ಇದೆ ಇವಾಗ. ಬೆಳಗ್ಗೆ ಎದ್ದು ನಾನು ಹೂವೆಲ್ಲ ಪೂಜೆಗೆ ತೆಗೆದು ಆಮೇಲೆ ಮುಂದಿನ ಕೆಲಸ ಶುರು ಆಗುತ್ತೆ. ಯಾಕಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿಬಿಟ್ರೆ ಹೂವೆಲ್ಲ ಬಾಡೋಗುತ್ತೆ ಅನ್ನೋ ಕಾರಣಕ್ಕೆ. ಮತ್ತು ಅಲ್ಲಲ್ಲೇ ನೋಡಿ, ಅಲ್ಲಿ ದಂಟಿನ ಸೊಪ್ಪುಗಳು ಬೆಳ್ಕೊಂಡಿದೆ. ತುಂಬ ಥರದ್ದು ಸೊಪ್ಪೆಲ್ಲ ಬೆಳೆದಿದೆ. ಮತ್ತು ಝೂಗೆ ಪ್ಲ್ಯಾಂಟ್ನ ಕೊಟ್ಟಿದ್ದು, ಲೋಟಸ್ ಪ್ಲ್ಯಾಂಟ್ಸ್ನ ಕೊಟ್ಟಿದ್ದು, ಮತ್ತು ಲಿಲ್ಲಿ ಪ್ಲ್ಯಾಂಟ್ಸ್ ಕೊಟ್ಟಿದ್ದು ನನಗೆ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಝೂ ಅಲ್ಲಿ ತುಂಬ ಜನ ಟೂರಿಸ್ಟ್ಗಳು ಬರ್ತಾರೆ, ವಿಸಿಟರ್ಸ್ ಬರ್ತಾರೆ, ದೇಶ ವಿದೇಶಗಳಿಂದ ಮತ್ತು ಬೇರೆ ಬೇರೆ ಸ್ಟೇಟ್ಸಿಂದೆಲ್ಲ ಬರ್ತಾರೆ. ಅವರೆಲ್ಲ ನನ್ನ ಗಿಡಗಳನ್ನ, ಹೂಗಳು ಅರಳಿರೋದನ್ನ ನೋಡಿದಾಗ ಅದೊಂದು ಖುಷಿ ವಿಚಾರ ಅನಿಸುತ್ತೆ ನನಗೆ. ಹಾಗಾಗಿ ಅದೊಂದು ವಿಚಾರನ ಶೇರ್ ಮಾಡ್ಕೊಳ್ಬೇಕಾಗಿತ್ತು. ಮತ್ತು ಇಲ್ಲಿ ನೋಡಿ, ಈ ಮಲ್ಲಿಗೆ ಮಧ್ಯಾಹ್ನ ಕನಕಾಂಬರ ಗಿಡನೂ ಇದೆ ಒಂದು. ಅದನ್ನು ಬುಡಕ್ಕೆ ನಾವು ಕಟ್ ಮಾಡಿಬಿಟ್ಟಿದ್ವಿ. ಹಾಗಾಗಿ ಈ ಸತಿ ಕಮ್ಮಿ ಹೂವು. ಕನಕಾಂಬ್ರನ ಅಕಸ್ಮಾತ್ ನಾನು ಕಟ್ ಮಾಡಿಲ್ಲ ಬುಡಕ್ಕೆ ಅಂದಿದ್ರೆ ಇವಾಗ ಪೀಕ್ ಟೈಮ್ ಕನಕಾಂಬ್ರ ಹೂವು ತುಂಬ ಬಿಡ್ತಾಯಿತ್ತು. ಆದರೆ ಈಗ ಒಂದೊಂದು ಶುರು ಆಗ್ತಾ ಇದೆ, ಒಂದು 2-3 ಲಾಸ್ಟ್ ಇಯರ್ ಎಲ್ಲ ನನಗೆ ಮಲ್ಲಿಗೆ ಹೂವು ಸಿಕ್ಕೇ ಇರಲಿಲ್ಲ. ಈ ಸಲ ಸ್ವಲ್ಪ ಹೆಚ್ಚು ಸಿಗ್ತಾಯಿದೆ. ಯಾಕಂದರೆ ಸ್ವಲ್ಪ ಅದನ್ನು ಮಣ್ಣನ್ನೆಲ್ಲ ಸಡಿಲ ಮಾಡಿ ಸ್ವಲ್ಪ ಗೊಬ್ಬರನ ಹಾಕಿದ್ವಿ. ಹಾಗಾಗಿ ಸ್ವಲ್ಪ ಈ ಸತಿ ಅದಕ್ಕೆ ಹೊಸ ಬೇರುಗಳು ಬಂದು ಹೊಸ ಹೂವು ಸಿಗೋಕ್ಕೆ ಶುರು ಆಗಿದೆ. ಮತ್ತು ಇಲ್ಲಿ ನೋಡಿ, ತುಂಬ ಥರದ್ದು ಮಲ್ಲಿಗೆ ಇದೆ ಇಲ್ಲಿ. 3 ಸುತ್ತಿನ ಮಲ್ಲಿಗೆನೂ ಇದೆ, ಮತ್ತು 5 ಸುತ್ತು ಮಲ್ಲಿಗೆ ಇದೆ, ಮತ್ತು 1 ಸುತ್ತು ಅಂತ ಮಲ್ಲಿಗೆ ಹೇಳ್ತೀವಿ, ಅದು ಸೂಜಿ ಮಲ್ಲಿಗೆ ಥರ ಅಂತ ಅನಿಸುತ್ತೆ. ಆ ಥರದ್ದು ಒಂದು ವೆರೈಟಿ ಇದೆ ಇಲ್ಲಿ. ನಾನು ರಾತ್ರಿ ಹೂವು ಕೀಳಕ್ಕೆ ಹೋಗಲ್ಲ, ಬೆಳಗ್ಗೆನೇ ಕಿತ್ಬಿಡ್ತೀನಿ. ಕೆಲವರು ಮೊಗ್ಗನ್ನೇ ಕಿತ್ತು ಇಟ್ಕೊಳ್ತಾರೆ. ಆದರೆ ನಾನು ಬೆಳಗ್ಗೆ ಅರಳಿದ ಮೇಲೇ ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ಹೂವನ್ನೆಲ್ಲ ತೆಗೆಯೋದು. ಇಲ್ಲಿ ನೋಡ್ತಾ ಇದ್ದೀರಾ ಇದು. ಮತ್ತು ಎಲೆಗಳನ್ನೆಲ್ಲ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಎಲೆಗಳೆಲ್ಲ ಆದಮೇಲೆ ಪೂರ್ತಿ ಅದನ್ನು ತೆಗೆದುಬಿಡ್ತೀನಿ. ಎಲ್ಲ ಬರೀ ಕಡ್ಡಿ ಮಾತ್ರ ಬಿಡ್ತೀನಿ. ಹಿಂದಿನ ಕಡ್ಡಿಲಿ ನೋಡ್ತಾ ಇದ್ದೀರಾ ನೀವು, ಎಲೆ ತೆಗೆದಿದ್ದೀನಿ, ಬರೀ ಮೊಗ್ಗು ಮಾತ್ರ ಹೇಗೆ ಬಿಟ್ಟಿದೆ ಅಂತ ನೋಡಿ. ಎಷ್ಟೊಂದು ಕಡ್ಡಿ ಥರ ಮಾಡಿದ್ದೀನಿ ಎಲೆಗಳನ್ನ ತೆಗೆದು. ಆ ಜಾಗದಲ್ಲೆಲ್ಲ ಮತ್ತೆ ಆ ನೋಟ್ಸ್ ಇರುತ್ತಲ್ಲ, ಅಲ್ಲೆಲ್ಲ ಗಿಂಡಿಗೂ ಮೊಗ್ಗುಗಳು ಬಿಡುತ್ತೆ ಚಿಗುರಿಕೊಂಡು. ಮತ್ತು ಇನ್ನೊಂದೇನಂತಂದರೆ, ಗಿಡಗಳನ್ನ ಬೆಳೆಸುವಾಗ ನಾವು ಸ್ವಲ್ಪ ಆರೈಕೆ ಬೇಕೇ ಬೇಕಾಗತ್ತೆ ಗಿಡಗಳಿಗೆ.
ತುಂಬ ಜನ ಹೇಳ್ತಾ ಇರ್ತಾರೆ ನಮ್ಮ ಗಿಡಗಳಲ್ಲಿ ಈ ಥರ ಪ್ರಾಬ್ಲಮ್ ಆಗುತ್ತೆ, ಮೊಗ್ಗಲ್ಲೇ ಉದುರೋಗುತ್ತೆ, ಹೂವು ಅರಳೋಕ್ಕಿಂತ ಮುಂಚೆನೇ ಮೊಗ್ಗೆಲ್ಲ ಉದುರೋಗುತ್ತೆ, ಈ ಥರದ್ದೆಲ್ಲ ತುಂಬ ಕಂಪ್ಲೇಂಟ್ಸ್ ಇರುತ್ತೆ ಗಾರ್ಡನಿಂಗ್ ಮಾಡೋರಿಗೆ. ಅಂದರೆ ಮುಖ್ಯವಾಗಿ ನಾವು ಏನು ಗಮನಿಸ್ಬೇಕಂತಂದರೆ, ಗಾರ್ಡನಿಂಗ್ ಮಾಡುವಾಗ ಗಿಡಗಳ ಮೇಲೆ ತುಂಬ ರೀತಿಯ ಎಕ್ಸ್ಪಿರಿಮೆಂಟ್ಸ್ ಮಾಡಬಾರ್ದು, ತುಂಬ ಥರವಾದ ಪ್ರಯೋಗಗಳನ್ನ ಮಾಡಬಾರ್ದು. ಯಾಕೆ ಅಂತಂದರೆ ಎಕ್ಸ್ಪಿರಿಮೆಂಟ್ಸ್ ಅಂತಂತಂದರೆ ಇವತ್ತೊಂದು ಗೊಬ್ಬರ ಕೊಡೋದು, ನಾಳೆ ಇನ್ನೊಂದು ಗೊಬ್ಬರ ಕೊಡೋದು, ಹೀಗೆ ಆವಾಗ ಏನಾಗುತ್ತೆ, ಈಗ ನಾವು ಹೇಗೆ ಹಾಗೆ ಗಿಡಗಳು ಕೂಡ ನಮ್ಮ ಮೇಲೆ ನಾವು ದಿನ ಎಕ್ಸ್ಪಿರಿಮೆಂಟ್ನ ಮಾಡ್ಕೊಳಕ್ಕಾಗಲ್ಲ ಅಲ್ವಾ, ದೇಹ ಅದಕ್ಕೆ ಒಗ್ಗಲ್ಲ. ಹಾಗೆ ಗಿಡಗಳು ಅಷ್ಟೇ ತುಂಬ ಎಕ್ಸ್ಪಿರಿಮೆಂಟ್ಸ್ ಅಂದರೆ ಸ್ವಲ್ಪ ನಾವು ಟ್ರೈ ಮಾಡ್ಬೋದು, ಈ ಫರ್ಟಿಲೈಸರ್ ಇದಕ್ಕೆ ಓಕೆ ಆಗುತ್ತಾ ಆ ಥರ. ಅಂದರೆ ತುಂಬ ಪ್ರಯೋಗಗಳನ್ನ ಗಿಡಗಳ ಮೇಲೆ ಮಾಡಬಾರ್ದು. ಸ್ವಲ್ಪ ನಾವು ತಾಳ್ಮೆಯಿಂದ ಒಂಚೂರು ಆರೈಕೆ ಮಾಡಿದ್ರೆ ಸಾಕು, ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ತುಂಬ ವರ್ಷಗಳಿಂದ ಗಾರ್ಡನಿಂಗ್ ಮಾಡ್ತಾ ಇರೋದ್ರಿಂದ ಇದೆಲ್ಲ ನನಗೆ ಆಗಿರುವ ಅನುಭವಗಳು. ಹಾಗಾಗಿ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಏನಾಗುತ್ತೆ, ಕೆಲವು ಗಿಡಗಳಿಗೆ ತುಂಬ ಬಿಸಿಲು ಬೇಕಾಗತ್ತೆ ಬೆಳಗ್ಗೆಯಿಂದ ಸಂಜೆ ತನಕ. ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಮಲ್ಲಿಗೆ ಗಿಡಗಳಿಗೆ, ಕೆಲವು ಗಿಡಗಳಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಬೇಕಾಗಲ್ಲ, ಒಂದು 4 ಗಂಟೆ ಬಿಸಿಲು ಸಾಕಾಗತ್ತೆ. ಗುಲಾಬಿ ಗಿಡಗಳಿಗೆ ತುಂಬ ಬಿಸಿಲಾಗ್ಬಿಟ್ರು ಗುಲಾಬಿ ಗಿಡಗಳು ಬಾಡೋಗುತ್ತವೆ ಕೆಲವು. ಹಾಗಾಗಿ ನಾವು ಅದನ್ನು ತಿಳ್ಕೊಳ್ಬೇಕಾಗತ್ತೆ, ಯಾವ ಗಿಡಕ್ಕೆ ಎಷ್ಟು ಬಿಸಿಲು ಬೇಕು. ಕೆಲವು ಜಾತಿ ಗಿಡಗಳಿಗೆ ಬರೀ ಒಂದು 2 ಗಂಟೆ ಬಿಸಿಲು ಸಾಕಾಗತ್ತೆ, ಕೆಲವು ಗಿಡಗಳಿಗೆ ಒಂದು 4 ಗಂಟೆ ಬಿಸಿಲು ಸಾಕಾಗತ್ತೆ. ಹೀಗೆ ಅವುಗಳ ಗುಣಲಕ್ಷಣಗಳನ್ನ ನಾವು ತಿಳ್ಕೊಳ್ತಾ ಹೋಗಬೇಕು ಗಾರ್ಡನಿಂಗ್ ಮಾಡುವಾಗ. ಆವಾಗ ಮಾತ್ರ ನಾವು ಒಂದಷ್ಟು ರಿಸಲ್ಟ್ಸ್ನ ನೋಡೋಕ್ಕಾಗೋದು. ಗಿಡಗಳನ್ನ ಬೆಳೆಸಿದಾಗ ಒಂದಷ್ಟು ಹೂವು, ಹಣ್ಣು, ಕಾಯಿಗಳನ್ನ ನೋಡೋಕ್ಕಾಗೋದು. ಮತ್ತು ಇನ್ನೊಂದು ಮುಖ್ಯವಾಗಿ ಏನಂತಂತಂದರೆ, ತುಂಬ ಜನಕ್ಕೆ ಏನಿದೆ, ನಮಗೆ ಗಿಡಗಳು ಬರೋದಿಲ್ಲ. ಆಮೇಲೆ ಏನು ಮಾಡ್ತಾರೆ, ತುಂಬ ಜನ ತುಂಬ ನೀರು ಹಾಕ್ಬಿಡ್ತಾರೆ. ಇಲ್ಲ ಅಂತಂತಂದರೆ ನೀರು ಹಾಕೋದೇ ಇಲ್ಲ, ಅದೊಂದು ತಪ್ಪು ಮಾಡ್ತಾರೆ. ಮತ್ತು ಹೆವಿ ಫರ್ಟಿಲೈಸ್ ಕೊಟ್ಬಿಡ್ತಾರೆ. ಆವಾಗ ಮೊಗ್ಗುಗಳೆಲ್ಲ ತುಂಬ ಫರ್ಟಿಲೈಸರ್ ಜಾಸ್ತಿ ಆದರೂ ಮೊಗ್ಗುದ್ರೋಗುತ್ತೆ. ನಾನು ಇವಾಗ ಹೇಳ್ತಾ ಇರೋದು ದಾಸವಾಳ ಗಿಡಗಳ ಮೇಲೆ. ದಾಸವಾಳ ಗಿಡಗಳಿಗೆ ಕೆಲವರು ತುಂಬ ಜನ ಅಂದ್ಕೋತಾ ಇದ್ದಾರೆ, ತುಂಬ ಜನ ಕಮೆಂಟ್ಸಲ್ಲೂ ಕೇಳ್ತಾ ಇರ್ತಾರೆ, ನಮ್ಮ ಗಿಡಗಳಲ್ಲಿ ತುಂಬ ಮೊಗ್ಗೆಲ್ಲ ಉದುರೋಗ್ತಾ ಇರುತ್ತೆ ಹಾಗೆ ಹೀಗೆ ಅಂತ. ಆದರೆ ದಾಸವಾಳ ಗಿಡಕ್ಕೆ ತುಂಬ ಫರ್ಟಿಲೈಸ್ ಮಾಡೋದು ಮತ್ತು ತುಂಬ ನೀರು ಹಾಕೋದು, ಆಮೇಲೆ ನೀರು ಹಾಕ್ತಾ ಇದ್ರೂ ಉದುರುತ್ತೆ. ಒಂದು ಕನ್ಸಿಸ್ಟೆಂಟಾಗಿ ಒಂದು ಹಂತ ಹಂತವಾಗಿ ನಾವು ಅದಕ್ಕೆ ಅಭ್ಯಾಸ ಮಾಡಿರಬೇಕು. ತುಂಬ ನೀರು ಹಾಕ್ಬಿಟ್ರು ಯಾವುದೇ ಹಣ್ಣು ಗಿಡ ಯಾವುದೇ ಆಗಿರ್ಬೋದು, ನೀವು ತರಕಾರಿ ಗಿಡಗಳಲ್ಲೂ ಆಗಿರ್ಬೋದು, ತುಂಬ ನೀರು ಕೊಡಬಾರ್ದು, ತುಂಬ ಅದನ್ನು ಡ್ರೈನೂ ಇಟ್ಟಿರಬಾರ್ದು. ಟಾಪ್ ಸಾಯಿಲ್ ಅಂತ ಹೇಳ್ತೀವಲ್ಲ, ಮೇಲ್ಗಡೆ ನಾವು ಅಲ್ಲಿ ಕೈ ಹಾಕಿ ನೋಡಿದ್ರೆ ನಮಗೆ ಒದ್ದೇ ಇಲ್ಲ ಅಂತಂತಂದರೆ, ಸ್ವಲ್ಪ ಹಿಂಗೆ ಬೆರಳಲ್ಲಿ ಇದು ಮಾಡಿದಾಗ ಆವಾಗ ಅದು ಡ್ರೈ ಆಗಿದೆ ಅಂದರೆ ಆವಾಗ ನೀರು ಕೊಡಬೇಕು. ಈ ಥರ ತುಂಬ ಥರ ವಿಚಾರಗಳಿರುತ್ತೆ ಗಾರ್ಡನಿಂಗಲ್ಲಿ ನಾವು ತಿಳ್ಕೊಳ್ಳೋದು. ಗಿಡಗಳು ಏನು ಗೊತ್ತಾ, ಸ್ವಲ್ಪ ಆರೈಕೆ ಕೇಳುತ್ತವೆ ಮತ್ತು ನಮಗೆ ಸ್ವಲ್ಪ ತಾಳ್ಮೆನೂ ಇರಬೇಕು. ತುಂಬ ಥರದ ಗೊಬ್ಬರಗಳನ್ನ ಕೊಟ್ಟು ಎಕ್ಸ್ಪಿರಿಮೆಂಟ್ ಮಾಡಿದಾಗ ಕೆಲವು ಸೆನ್ಸಿಟಿವ್ ಗಿಡಗಳಿರುತ್ತೆ, ಅವು ಬೇಗ ಸತ್ತೋಗ್ತವೆ. ಮತ್ತು ಝೂಗೆ ನಾನು ಗಿಡಗಳನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ, ನೋಡಿ. ಮತ್ತು ಯಾರಿಗಾದರೂ ಲೋಟಸ್ ಟ್ಯೂಬರ್ಸ್ ಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮತ್ತು ಫೋನ್ ನಂಬರ್ ಕೊಡ್ತೀನಿ, ಒಳ್ಳೊಳ್ಳೆ ವೆರೈಟಿದು ಸಿಗುತ್ತೆ. ಮತ್ತು ಇನ್ನೊಂದೇನು ಅಂತಂತಂದರೆ, ಇವಾಗೆಲ್ಲ ಲೋಟಸ್ ಸೀಸನ್, ಇವಾಗ ತುಂಬ ಹೂವು ಬಿಡುವ ಕಾಲ. ಈಗಿಂದ ನವೆಂಬರ್ ತನಕನೂ ಕಂಟಿನ್ಯೂಸ್ ಆಗಿ ತಾವರೆಗಳಲ್ಲಿ ಹೂವು ಶುರು ಆಗುತ್ತೆ. ನಾನು ಹೆಚ್ಚಿನ ಸ್ವಲ್ಪ ಗಿಡಗಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಸ್ವಲ್ಪ ತಾವರೆ ಗಿಡಗಳ ಮೇಲೆ. ಎಲ್ಲ ಥರದ್ದು ಗಿಡಗಳಿದೆ ನನ್ನ ಟೆರೆಸ್ ಗಾರ್ಡನಲ್ಲಿ, ಆದರೂ ಸ್ವಲ್ಪ ನನಗೆ ಒಂದು ವಿಶೇಷವಾದ ಆಸಕ್ತಿ ಅಂತಲೇ ಹೇಳ್ಬೋದು ತಾವರೆ ಗಿಡಗಳನ್ನ ಬೆಳೆಸೋದು. ಹಾಗಾಗಿ ತುಂಬ ಖುಷಿಯಾಗತ್ತೆ ಆ ಗಿಡಗಳನ್ನ ನೋಡಿದಾಗ. ಒಬ್ಬೊಬ್ಬರಿಗೆ ಒಂದೊಂದು ಗಿಡದ ಮೇಲೆ ತುಂಬ ಆಸಕ್ತಿ. ಕೆಲವ್ರಿಗೆ ಗುಲಾಬಿ ಗಿಡಗಳಂದರೆ ತುಂಬ ಇಷ್ಟಪಡ್ತಾರೆ, ಕೆಲವರು ದಾಸವಾಳಗಳೇ ತುಂಬ ಇಷ್ಟಪಡ್ತಾರೆ. ದಾಸವಾಳ ಗಿಡ ಅಂತಂತಂದರೆ ಇದು ನೋಡಿ, ದಾಸವಾಳದಲ್ಲಿ ಎಷ್ಟು ಚೆನ್ನಾಗಿ ಹೂವು ಅರಳ್ತಾ ಇದೆ. ಈಗ ತುಂಬ ಇನ್ನೂ ಪೂರ್ತಿ ಅರಳಿಲ್ಲ, ಪೂರ್ತಿ ಎಲ್ಲ ಹೂವು ತೆಗೆದು ಸ್ವಲ್ಪ ಹೂವುಗಳನ್ನ ಉಳಿಸ್ಕೊಳ್ತಾ ಇದ್ದೀನಿ. ಇದು ನೋಡಿ, ಮಧುಮಾಲತಿ ಅನ್ನೋದು ಒಂದು ವೈನ್, ಇದು ಅಂದರೆ ಬಳ್ಳಿ.
ಇದರಲ್ಲಿ 2 ಥರ ಸಿಗುತ್ತೆ, ಬಳ್ಳಿನೂ ಸಿಗುತ್ತೆ ಮತ್ತು ಬುಷಿಯಾಗಿರುವ ಪ್ಲ್ಯಾಂಟು ಸಿಗುತ್ತೆ. ಎರಡೂ ನರ್ಸರಿಯಲ್ಲಿ ಸಿಗುತ್ತೆ. ಇದು ಕಲರ್ ಚೇಂಜ್ ಆಗುತ್ತೆ. ಫಸ್ಟ್ ದಿನ ವೈಟ್ ಇರುತ್ತೆ, ಸೆಕೆಂಡ್ ದಿನ ರೆಡ್, ಆಮೇಲೆ 3ನೇ ದಿನ ಮರೂನಿಶ್ ಆಗಿ ಟರ್ನ್ ಆಗುತ್ತೆ. ಮತ್ತು ಒಂದು ಮೈಲ್ಡ್ ಆಗಿರುವ ಒಂದು ಫ್ರ್ಯಾಗ್ರೆನ್ಸ್ ಸುಗಂಧ ಇರುತ್ತೆ ಹೂವಲ್ಲಿ. ಇದನ್ನು ದೇವ್ರಿಗೂ ಕೂಡ ನಾವು ಕಟ್ಟಿ ಮುಡಿಸ್ಬೋದು. ದೇವ್ರಿಗೆ ಸ್ವಲ್ಪ ಸುಗಂಧ ಇರುವ ಫ್ರ್ಯಾಗ್ರೆನ್ಸ್ ಇರುವ ಹೂವನ್ನ ಮುಡಿಸ್ಬೇಕಂತ ಹೇಳ್ತಾರೆ. ಇದನ್ನು ಉಪಯೋಗಿಸ್ಕೊಳ್ಬೋದು. ಇದ್ರ ಸೀಸನ್ ಇವಾಗಲೇ ಬೇಸಿಗೆ ತುಂಬ ಹೂ ಬಂದುಬಿಡುತ್ತೆ. ನೆಲದಲ್ಲಿ ಹಾಕಿದ್ರೆ ನಿಮಗೆ ತುಂಬ ಹೂ ಸಿಗುತ್ತೆ ಇದರಲ್ಲಿ. ನಾನು ಯಾವುದೂ ಇಲ್ಲ ಅಂತಂದರೆ ನನ್ನ ಗಾರ್ಡನಲ್ಲಿ ಯಾವ ಹೂವು ಇರುತ್ತೆ ಅದನ್ನು ದೇವ್ರಿಗೆ ಮುಡಿಸೋದು. ಇಲ್ಲಿ ನೋಡಿ, ಇದೊಂದು ಮಲ್ಟಿಪೆಟಲ್ದು ರೆಡ್ ದಾಸವಾಳ. ಮಲ್ಟಿಪೆಟಲಲ್ಲಿ ತುಂಬ ವೆರೈಟಿ ಇದೆ ನನ್ನ ಹತ್ರ. ಎಲ್ಲೋ ಇದೆ ಮತ್ತು ಬೇಬಿ ಪಿಂಕ್ ಇದೆ. ಅದನ್ನೆಲ್ಲ ಮುಂದೆ ನನ್ನ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ ನಾನು. ಮತ್ತು ನೋಡಿ, ಇಲ್ಲಿ ಮಲ್ಲಿಗೆದೆಲ್ಲ ಕಡ್ಡಿ ತೆಗೆದಿರೋದು. ಅದರಲ್ಲಿ ಹೇಗೆ ಮತ್ತೆ ಮೊಗ್ಗು ಬರುತ್ತೆ ಅಂತಲೂ ತೋರಿಸ್ತೀನಿ. ಇದು ನೋಡಿ, ಇದು ಸೂಜಿ ಮಲ್ಲಿಗೆ ಥರ ಸಿಂಗಲ್ ಪೆಟಲ್. ಇದು ಒಂದೇ ಒಂದು. ಇದು ಜಾಸ್ತಿ ಹೊತ್ತು ಉಳಿಯಲ್ಲ, ಬೇಗ ಬಾಡೋಗ್ಬಿಡುತ್ತೆ. ಆ ಥರ ವೆರೈಟಿ ಇದು. ಮತ್ತು ತುಂಬ ಸೊಪ್ಪಿದೆ, ದಂಟಿನ ಸೊಪ್ಪು, ಕೀರೆ ಸೊಪ್ಪೆಲ್ಲ ತುಂಬ ಬಿಟ್ಟಿದೆ ಟೆರೆಸಲ್ಲಿ. ಅದನ್ನೆಲ್ಲ ಒಂದಿನ ತೆಗಿಬೇಕು. ಎಲ್ಲ ದಾಸವಾಳದಲ್ಲೂ ಬೆಳ್ಕೊಂಡಿದೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಇದು 4 o'clock ಪ್ಲ್ಯಾಂಟ್. ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನಾನು. ಇದು ತುಂಬ ತುಂಬಿಕೊಂಡಿತ್ತು ನನ್ನ ಈ ಮಲ್ಲಿಗೆ ಗಿಡದ ಮಧ್ಯೆ. ಹಾಗಾಗಿ ಲಾಸ್ಟ್ ಇಯರ್ ಹೂ ಸಿಕ್ಕಿರಲಿಲ್ಲ ನನಗೆ. ಈ ವರ್ಷ ಸ್ವಲ್ಪ ಸಿಕ್ಕಿದೆ. ಮತ್ತು ಇದೂ ಅಷ್ಟೇ, ಈ ಪ್ಲ್ಯಾಂಟೂ ಅದರೊಳಗಡೆ ತುಂಬಿಕೊಂಡಿದೆ ಮಲ್ಲಿಗೆ ಗಿಡದೊಳಗಡೆ. ಇದು ಚೆನ್ನಾಗಿದೆ ಅಂತ ತಂದು ಹಾಕಿದ್ದು. ಇದರಲ್ಲೂ ಒಂದು 3-4 ಕಲರ್ ಬರುತ್ತೆ. ಲೆಮನ್ ಎಲ್ಲೋ ಮತ್ತು ವೈಟ್ ಮತ್ತು ಇದು ಪರ್ಪಲ್ ಮತ್ತು ಡಾರ್ಕ್ ಪರ್ಪಲ್, 4 ಕಲರು ಇದೆ ನನ್ನ ಹತ್ರ. ಎಲ್ಲ ಹೂವು ತುಂಬ ಖುಷಿಯಾಗುತ್ತೆ ನನಗೆ. ಹಾಗೆ ಎಲ್ಲ ಥರ ಗಿಡಗಳನ್ನೂ ನಾನು ಬೆಳೆಸಿದ್ದೀನಿ ನನ್ನ ಟೆರೆಸಲ್ಲಿ. ಒಂದು ಗಿಡ ಹಾಕಿದ್ದು ಅದು ಎಷ್ಟೊಂದು ಆಗಿಬಿಟ್ಟಿದೆ ಕಳೆ ಥರ. ಇದು ನೋಡ್ತಾ ಇದ್ದೀರಾ, ಈ ಕ್ಲಿಪ್ಪಿಂಗ್ಸು ಇದು ಝೂಗೆ ಕಳಿಸ್ತಾ ಇರೋದು ಪ್ಲ್ಯಾಂಟ್ಸು. ಇಲ್ಲಿ ನೋಡಿ, ಎಲ್ಲ ತಂದು ಟೆರೆಸಿಂದ ಎಲ್ಲ ಶಿಫ್ಟ್ ಮಾಡ್ಕೊಳ್ತಾಯಿದ್ರು ವೆಹಿಕಲ್ಗೆ. ಒಂದು ಯೆಲ್ಲೋ ಕಲರ್ ತೊಗೊಂಡ್ರು, ಮತ್ತು ಬ್ಲೂ ಲಿಲಿ ಒಂದು ತೊಗೊಂಡ್ರು, ಪಿಂಕ್ ವಾಟರ್ ಲಿಲಿ ತೊಗೊಂಡ್ರು, ಮತ್ತು ಅಮೇರಿಕೆ ಮೆಲಿಯಾ ತೊಗೊಂಡ್ರು. ಎಲ್ಲ ಇಳಿಸ್ಕೋತಾ ಇದ್ದಾರೆ. ಮತ್ತು ಕೊಲೊರಾಡೋ ಅನ್ನೋ ಒಂದು ವೆರೈಟಿ ಇದನ್ನು ತೊಗೊಂಡ್ರು, ವಾಟರ್ ಲಿಲಿನೂ ತೊಗೊಂಡ್ರು. ಇದನ್ನು ಫಸ್ಟು ನೋಡ್ತೀವಿ ಎಕ್ಸ್ಪೆರಿಮೆಂಟ್ ಮಾಡಿ. ಅವರು ಇವಾಗ ನಿಮ್ಗೆ ಗೊತ್ತಿರ್ಬೋದು, ತುಂಬ ರೆನೋವೇಟ್ ಆಗ್ತಾಯಿದೆ ಮೈಸೂರು ಝೂ ಅಲ್ಲಿ. ಅದಕ್ಕೆ ವಾಟರ್ ಪಾಂಡ್ ಮಾಡಿದಾರಂತೆ. ಕಾರಂಜಿ ಕೆರೆಯಿಂದ ಸ್ವಲ್ಪ ಪಾಟ್ಸ್ನ ಅಲ್ಲಿ ತಂದಿದ್ದಾರಂತೆ. ಹಾಗಾಗಿ ಬೈ ಮಾಡಿದ್ರು. ಇದನ್ನು ನೋಡಿ ಇದು ಚೆನ್ನಾಗಿ ಬಂದಮೇಲೆ ಮತ್ತಷ್ಟು ಪ್ಲ್ಯಾಂಟ್ಸ್ನ ತೊಗೊಳ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಮತ್ತೆ ಒಂದು ನೋಡಿ, ಇದು ಆರೆಂಜ್ ಕಲರ್ ತುಂಬ ರೋಸ್ ಬಿಡುತ್ತೆ. ಇದು ಸಖತ್ ಹೂ ಬಿಡುತ್ತೆ. ಇದೆಲ್ಲ ನಾಳೆ ಶ್ರೀರಾಮನವಮಿ ಇರೋದ್ರಿಂದ ಅದಕ್ಕೆ ಅಂತ ಉಳಿಸ್ಕೊಂಡಿದ್ದೀನಿ ಈ ಹೂವೆಲ್ಲ. ನಾಳೆ ಬೇರೆ ಹೂವು ಸಿಕ್ಕಿಲ್ಲ ಅಂದರೆ ಇದು ಪೂಜೆಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಸೇವಂತಿಗೆ ಸ್ವಲ್ಪ ಜಾಸ್ತಿ ದಿನ ಗಿಡದಲ್ಲಿ ಉಳಿಯೋದ್ರಿಂದ ಅಂತ. ಮತ್ತು ಇದು ನೋಡ್ತಾ ಇದ್ದೀರಲ್ಲ, ಇದೊಂದು ಒಳ್ಳೆ ಪ್ಲ್ಯಾಂಟ್. ಇದು ನಮಗೆ ಗ್ರೀನರಿ ಬೇಕಂತಂದರೆ ಟೆರೇಸಲ್ಲಿ ಈ ಪ್ಲ್ಯಾಂಟ್ನ ಹಾಕ್ಕೊಳ್ಬೋದು. ಇದಕ್ಕೆ ತುಂಬ ಬಿಸಿಲು ಬೇಡ. ನೋಡಿ, ಇದು ಬಿಸಿಲಲ್ಲಿ ಇಟ್ಟಿರೋದಕ್ಕೆ ಎಲೆ ಎಲ್ಲ ಸ್ವಲ್ಪ ಬಾಡೋಗಿದೆ. ಇದನ್ನು ನೆರಳಿರೋ ಜಾಗಕ್ಕೆ ಸ್ವಲ್ಪ ಶಿಫ್ಟ್ ಮಾಡಿ, ಬೆಳಗ್ಗೆ 1 ಗಂಟೆ ಬಿಸಿಲು ಸಾಕಾಗುತ್ತೆ ಇದಕ್ಕೆ ಶಿಫ್ಟ್ ಮಾಡಬೇಕು. ಇದು ನೋಡಿ, ಒಂದು ಡಬಲ್ ಪೆಟಲ್ ಆರೆಂಜ್ ಕಲರ್ ದಾಸವಾಳ. ಹೀಗೆ ನೋಡಿ, ಸೊಪ್ಪೆಲ್ಲ ಎಷ್ಟೊಂದು ಬಿಟ್ಟಿದೆ. ಎಲ್ಲ ತೆಗೆದ್ರೆ ಒಂದು ಟೈಮ್ಗೆ ಅಡ್ಜಸ್ಟ್ ಮಾಡ್ಬೋದು. ಇದೆಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆದಿರುವ ಸೊಪ್ಪು. ನೋಡಿ, ಎಲ್ಲ ದಾಸವಾಳ ಪಾಟಲ್ಲೂ ಈ ಥರ ಸುಮಾರು ದಾಸವಾಳ ಹಾಕಿದ್ದೀನಿ. ಈಗ ಎಲ್ಲದರಲ್ಲೂ ಈ ಥರದ್ದು ದಂಟಿನ ಸೊಪ್ಪು ಮತ್ತು ಕೀರೆ ಸೊಪ್ಪು ತುಂಬ ಬೆಳ್ಕೊಂಡಿದೆ. ಹೀಗೆ ತುಂಬ ಥರ ಗಾರ್ಡನಿಂಗ್ ವಿಚಾರಗಳು ಇರುತ್ತೆ ತಿಳ್ಕೊಳ್ಳೋಕ್ಕೆ. ಹೊಸಬರಿದ್ದರೆ ಚಾನೆ ನೋಡಿ, ಇದೊಂದು ಒಳ್ಳೆ ಕಲರ್ ಜೆರೇನಿಯಮ್ಮು ಡಬಲ್ ಕಲರ್. ನಂಗೆ ತುಂಬ ಇಷ್ಟ ಐವಿ ಜೆರೇನಿಯಮ್ಸು. ಹಾಗಾಗಿ ತುಂಬ ಪ್ರೊಪೋಗೇಟ್ ಮಾಡ್ಕೊಳ್ತಾನೆ ಇರ್ತೀನಿ ನಾನು. ಹೀಗೆ ಗಾರ್ಡನಲ್ಲಿ ತುಂಬ ಥರದ್ದು ವಿಚಾರಗಳಿರುತ್ತೆ ತಿಳ್ಕೊಳ್ಳೋಕ್ಕೆ. ತುಂಬ ಎಕ್ಸ್ಪಿರಿಮೆಂಟ್ಸ್ಗಳು ಮಾಡೋದಿರುತ್ತೆ. ಮತ್ತು ತುಂಬ ವಿಚಾರಗಳನ್ನ ಮುಂದೆ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ, ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಒಂದು ಲೈಕ್ ಮಾಡಿ, ಖಂಡಿತ ವಿಡಿಯೋನ ಹೈಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.